ಈಗ ತಾನೇ ಮಹಾರಾಜರು ಮಾತಾಡುವಾಗ ಒಂದು ವಿಷಯ ಪ್ರಸ್ತಾಪ ಮಾಡಿದರು. ಅವ್ರು ಹೇಳಿದರು 84 ಲಕ್ಷ ಜೀವರಾಶಿಗಳಿದ್ದಾವೆ, ಆದರೆ ಮನುಷ್ಯನಿಗೆ ಮಾತ್ರ ಪ್ರವಚನ ಇದೆ ಅಂತ. ನನಗೂ ಅನ್ನಿಸ್ತು, ಹೌದಲ್ಲ, ಎಲ್ಲಿಯೂ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಂಥದ್ದು ನಡೆಯೋದೇ ಇಲ್ಲಲ್ಲ. ಆವಾಗ ನಮ್ಮ ಗುರುಗಳು ಹೇಳಿದ ಮಾತು ನೆನಪಿಗೆ ಬಂತು. ಮನುಷ್ಯನಿಗೆ ಮಾತ್ರ ಪ್ರವಚನ ಯಾಕೆ ಅಂದರೆ ಮನುಷ್ಯ ಮಾತ್ರ ಹಾದಿ ತಪ್ಪಿ ನಡೀತಾನೆ. ಪಶುಗಳು ಪಕ್ಷಿಗಳು ಹಾದಿ ತಪ್ಪಿದ್ದ ಉಲ್ಲೇಖ ಎಲ್ಲೋ ಒಂದು ಸಿಗ್ತದೆ. ನೀವು ಬೇಕಾದರೆ ಗಮನಿಸಿ, ಬೆಳಿಗ್ಗೆ ಹೊತ್ತಿಗೆ ಮುಂಚೆ ಎದ್ದು ಗಿಡದಿಂದ ಹಾರಿ ದೂರ ಹೋದ ಪಕ್ಷಿ ಎಲ್ಲೋ ಸಿಗೋ 4 ಕಾಳು ತಿಂದು ಎಲ್ಲಿಯೋ ಹರಿಯೋ 4 ಗುಟುಕು ನೀರು ಕುಡಿದು ಎಷ್ಟೇ ದೂರ ಹೋಗಿದ್ರು ಎಷ್ಟೇ ಹೊತ್ತಾಗಿದ್ರು ಮತ್ತು ವಾಪಸ್ ಅದೇ ಗಿಡಕ್ಕೆ ಬರ್ತದೆ. ಮನೆಯಲ್ಲಿ ಕಟ್ಟೋ ಪಶು, ಹಸು, ದನ ದಿನಾ ಯಾವ ಹೊಲಕ್ಕೆ ಕರ್ಕೊಂಡು ಹೋದ್ರೂ ಚಿಂತೆ ಇಲ್ಲ, ಸಂಜೆಗೆ ಮಾತ್ರ ಮನೆಗೆ ಬರ್ತದೆ. ಪಶುಗಳಿಗೆ ಪಕ್ಷಿಗಳಿಗೆ ವಿವೇಕ ಕಡಿಮೆ ಅಂತ ವಿಜ್ಞಾನ ಹೇಳ್ತದೆ, ಅವು ಹಾದಿ ತಪ್ಪೋದಿಲ್ಲ. ಮನುಷ್ಯನಿಗೆ ಬುದ್ಧಿ ಹೆಚ್ಚು ಅಂತ ಎಲ್ಲ ತೋರಿಸ್ತಾರೆ, ಸರಿಯಾದ ಹಾದಿಯಲ್ಲಿ ಹೋಗಿದ ಉದಾಹರಣೆ ಹೆಚ್ಚಿಗೆ ಇಲ್ಲ. ಅದಕ್ಕೇನೆ ನಮ್ಮ ಹಿಂದಿನ ಹಿರಿಯರು ಮನುಷ್ಯನಾದವನು ಹಾದಿ ತಪ್ಪಬಾರದು, ಮನುಷ್ಯನ ಜೀವನವನ್ನು ಸದುಪಯೋಗ ಪಡಿಸ್ಕೋಬೇಕು, ಜೀವನದ ಘನತೆಯನ್ನು ಹೆಚ್ಚು ಮಾಡ್ಕೋಬೇಕು, ಅದರ ಮೌಲ್ಯವನ್ನು ಉತ್ಕೃಷ್ಟತೆಯನ್ನು ವೃದ್ಧಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಇಂಥ ಎಲ್ಲ ಉಪಕ್ರಮಗಳನ್ನು ಹಿಂದಿನ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. ಅಂಥದ್ರಲ್ಲಿ ಇದು ಒಂದು ಪ್ರವಚನ. ಇದು ನಮ್ಮ ಹಿಂದಿನ ಹಿರಿಯರು ಮಾಡಿದ್ದು. ಯಾಕೆ ಪ್ರವಚನ ಅಂದರೆ ಹಾದಿ ತಪ್ಪಿದವರನ್ನು ವಾಪಸ್ ಹಾದಿಯಲ್ಲಿ ತರೋದಕ್ಕೆ, ಹಾದಿ ಬಿಡೋರಿಗೆ ಎಚ್ಚರಿಕೆ ಕೊಡೋದಕ್ಕೆ, ಹಾದಿಯಲ್ಲಿ ಇರೋರಿಗೆ ಶಹಬಾಷ್ಗಿರಿ ಕೊಡೋದಕ್ಕೆ ಪ್ರವಚನ. ಯಾಕೆ ಅಂದರೆ ಹಾದಿ ಬಿಟ್ಟವರನ್ನು ವಾಪಸ್ ಹಾದಿಗೆ ತರೋದಕ್ಕೆ, ಹಾದಿಯೊಳಗಿರೋರಿಗೆ ಶಹಬಾಷ್ಗಿರಿ ಕೊಟ್ಟು ಮುಂದೆ ಹೋಗ್ರಿ ಅಂತ ಹೇಳೋದಕ್ಕೆ. ಅಂಥದ್ದು ಒಂದು ವಿಷಯವನ್ನು ಗುರುಗಳು ನಮಗೆಲ್ಲ ಹೇಳಿದ್ದಾರೆ. ಜೀವನ ಮೌಲ್ಯಗಳು ಅಂದರೆ ನಮ್ಮ ಆಯುಷ್ಯವನ್ನು, ನಮ್ಮ ಬದುಕನ್ನು ಸುಂದರಗೊಳಿಸಿಕೊಳ್ಳುವುದಕ್ಕಾಗಿ ನಾವು ಆಂತರಿಕವಾಗಿ ಮಾಡಿಕೊಳ್ಳಬೇಕಾದಂಥ ತಯಾರಿಗಳು, ಒಳಗೆ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇಂಗ್ಲೀಷ್ನಲ್ಲೊಂದು ಮಾತಿದೆ, ಮನುಷ್ಯನ ಸ್ವಭಾವ ಎಷ್ಟು ವಿಚಿತ್ರ ಅನ್ನೋದಕ್ಕೆ. ವಿ ಹ್ಯೂಮನ್ ಬೀಯಿಂಗ್ಸ್ ಆಲ್ವೇಸ್ ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ ಆ್ಯಂಡ್ ನೆವರ್ ಗೆಟ್ ರೆಡಿ ಅಂತ ಭಾಳ ಚಂದ ಮಾತಿದೆ. ನಾವು ಮನುಷ್ಯರು ಹೆಂಗೆ ಅಂದರೆ ಯಾವಾಗಲೂ ತಯಾರಿ ಮಾಡ್ತಿರ್ತೀವಿ, ತಯಾರಿ ಆಗೋದಕ್ಕೆ, ಮತ್ತು ಯಾವಾಗೂ ತಯಾರಿನೇ ಆಗೋದಿಲ್ಲ. ವಿ ಆಲ್ವೇಸ್ ಗೆಟ್ಟಿಂಗ್ ರೆಡಿ ಟು ಗೆಟ್ ರೆಡಿ ಆ್ಯಂಡ್ ನೆವರ್ ಗೆಟ್ ರೆಡಿ, ಯಾವಾಗೂ ತಯಾರಿನೇ ಆಗೋದಿಲ್ಲ. ಯಾರಾದರೂ ಮಹಾತ್ಮರ ಬಾಯಿ ಒಳಗಡೆ ಒಂದು ಒಳ್ಳೆಯ ಮಾತು ಬಂತು ಅಂದರೆ ಮನಸ್ಸು ಇಷ್ಟು ಬೇಗ ಸ್ಪಂದಿಸ್ತದೆ, ನಾನು ಹಿಂಗಾಗಬೇಕು ಅಂತ ಅಂತದೆ, ಮತ್ತು ಮರುಕ್ಷಣ ಮರೀತದೆ. ಯಾವಾಗ ಕಿವಿ ಮೇಲೆ ಯಾವಾಗ ಕಣ್ಣು ಮುಂದೆ ಒಳ್ಳೇದು ಬೀಳ್ತದೋ ಒಳ್ಳೇದು ಕೇಳ್ತದೋ ಆವಾಗ ಮನಸ್ಸು ಹೇಳ್ತದೆ, ನೀನು ಯಾವಾಗ ಒಳ್ಳೇದು ಮಾಡೋದು, ಮಾಡ್ತೀನಿ ಅಂತ ಹೇಳ್ತೇನೆ ಹೊತ್ತನ್ನು ದೂಡೋದು ನಮಗೆ ರೂಢಿಯಾಗಿಬಿಟ್ಟಿರ್ತದೆ. ಎಷ್ಟು ಹೊತ್ತು ಕಳೀತೀವಿ ಅಂದರೆ ಗೊತ್ತೇ ಆಗೋದಿಲ್ಲ. ಕೊನೆ ಗಳಿಗೆಗೆ ಬಂದು ನಿಂತಾಗ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆದ್ದರಿಂದ ನಮ್ಮ ಜೀವನವನ್ನು, ಬದುಕನ್ನು ಸುಂದರಗೊಳಿಸಿಕೊಳ್ಳೋದು ಅಂದ್ರೆ ಏನು? ಸಂತೋಷದಿಂದ ದಿನ ಕಳೆಯೋ ಹಂಗೆ ಆಗಬೇಕು.
ನಾವು ಯಾರು, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ಯಾವಾಗೂ ಮುಖ್ಯ ಆಗುವುದಿಲ್ಲ. ನಾವು ದಿನವನ್ನು ಸಂತೋಷದಿಂದ ಕಳೀಬೇಕು. ಹೊತ್ತು ಹೋಗೋದು ಖುಷಿ ಆಗಬೇಕು. ಏನಪ್ಪ ಜೀವನ ಅಂತ ನಮಗೆ ಅನಿಸ್ಬಾರ್ದು. ಹಾಗೆ ಜೀವನವನ್ನು ಸುಂದರವಾಗಿ ಕಳೆಯೋದಕ್ಕೆ ಸಾಮಾನ್ಯವಾದ ಸಣ್ಣ ಸಣ್ಣ ವಿಷಯಗಳನ್ನು ಮುತುವರ್ಜಿ ವಹಿಸಿ ಕಾಳಜಿ ಮಾಡೋದು. ಸಣ್ಣದು ಅಂತ ಉದಾಸೀನ ಮಾಡಿದರೆ ದೊಡ್ಡ ಪರಿಣಾಮ ಆಗುತ್ತದೆ. ಅಕ್ಷರಶಃ ಈಗ ನಾ ಹೇಳೋ ವಿಷಯ ಯಾವುದು ದೊಡ್ಡದಲ್ಲ, ಆದರೆ ಇದನ್ನು ಉಪೇಕ್ಷೆ ಮಾಡಿದೆವು ಅಂದರೆ, ಉಪೇಕ್ಷೆ ಮಾಡೋದು ಅಂದರೆ ಅಲಕ್ಷ್ಯ ಮಾಡೋದು. ಇರಲಿ ಬಿಡು, ಏನಾಗ್ತದೆ ಅಂತ ಅಲಕ್ಷ್ಯ ಮಾಡಿದೆವು ಅಂದರೆ ನಮಗೆ ಗೊತ್ತಿರಲಾರದ ಹಾಗೆ ನಮ್ಮದೆಲ್ಲ ಸಂತೋಷವನ್ನು ಅದು ಹಿಂಡಿ ಹೀರಿ ಬಿಡ್ತದೆ. ನಿನ್ನೆ ನಾನೇನು ಹೇಳಿದೆ? ಒಳ್ಳೆಯ ವಿಚಾರ ಮಾಡಬೇಕು, ಒಳ್ಳೆಯ ಆಲೋಚನೆ ಮಾಡಬೇಕು. ನಮ್ಮ ತಲೆಯಲ್ಲಿ ಬರುವಂಥ ಆಲೋಚನೆಗಳ ಪ್ರವಾಹದೊಳಗಡೆ ಸಕಾರಾತ್ಮಕ ಆಲೋಚನೆಗಳಿಗೇ ಹೆಚ್ಚು ಆಸ್ಪದ ಕೊಡಬೇಕು. ಬರ್ತಾವೆ ವಿಚಾರಗಳು, ಚಲೋನು ಬರ್ತವೆ, ಕೆಟ್ಟು ಬರ್ತವೆ. ಕೆಟ್ಟ ವಿಚಾರ ಬರಬಾರ್ದು ಅಂತ ಅನ್ನಬಾರ್ದು, ಬರಬೇಕು, ಉಳಿಬಾರ್ದು. ಕೆಟ್ಟ ವಿಚಾರ ನಮ್ಮ ಸಮೀಪ ಬರಬಾರ್ದು ಅನ್ನೋದಕ್ಕೆ ನಮಗೇನು ಅವಕಾಶ ಇದೆ? ನಾವು ನಿಸರ್ಗದೊಳಗಡೆ ಇರೋದ್ರಿಂದ ನಿಸರ್ಗದ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ಆಗಿ ಇಲ್ಲ ಸಲ್ಲದ ವಿಚಾರ ಎಲ್ಲ ನಮ್ಮ ಹತ್ರ ಬರ್ತಾವೆ. ಬಂದದ್ದನ್ನು ಉಳಿಸ್ಕೋಬಾರ್ದು, ತಪ್ಪಿ ಉಳಿದ್ರೂ ಕೊಳೆಯಾಕೆ ಬಿಡಬಾರ್ದು. ಕೊಳೀತು ಅಂದರೆ ನಾರಾಕ್ ಚಾಲು ಆಗ್ತದೆ. ಏನೇನೋ ಬರ್ತಾವಲ್ಲ, ಅವು ಬರಲಿ, ಬಂದಂಗ ವಾಪಸ್ ಹೋಗಲಿ, ಕಳ್ಸಾಕ್ ನಾವು ತಯಾರಿ ಆಗಬೇಕು. ಥಾಟ್ಸ್, ಒಂದು ಕೆಟ್ಟ ವಿಚಾರ ಇಡೀ ದಿನದ ಸಂತೋಷವನ್ನು ಗೊತ್ತಾಗಲಾರದ ಹಾಗೆ ಸಣ್ಣ ಮಾಡ್ತದೆ. ನೀವು ಬೇಕಾದ್ರೆ ಕಲ್ಪನೆ ಮಾಡಿರಿ, ಒಮ್ಮೆ ಏನಾರ ಕೆಟ್ಟ ವಿಚಾರ ಬಂತು, ಉದ್ವೇಗ ಬಂತು ಅಂದರೆ ಬಾಕಿದೆಲ್ಲ ಅದು ದೂರ ಮಾಡೋಕ್ಕೆ ಚಾಲು ಮಾಡ್ತದೆ. ನಮ್ಮ ವಿಚಾರ ಹೆಂಗಾಗಬೇಕು? ವಯಸ್ಸಾದಂಗ ಪಕ್ವಾಗಬೇಕು, ಶುದ್ಧ ಆಗಬೇಕು, ಸ್ವಚ್ಛ ಆಗಬೇಕು. ಸಣ್ಣವರಿದ್ದಾಗ ಕೆಟ್ಟ ವಿಚಾರ ಮಾಡಿದರೆ ಕ್ಷಮಾಕ್ಕೆ ಯೋಗ್ಯ ಇದೆ. ದೊಡ್ಡವರಾದ ಮೇಲೂ ಕೆಟ್ಟ ವಿಚಾರ ಮಾಡೋದನ್ನು ಮುಂದುವರಿಸಿದರೆ ಆಯುಷ್ಯಕ್ಕೆ ಏನರ್ಥ? ಕಲೀಲಾರ್ದವ್ರು ಕೆಟ್ಟ ವಿಚಾರ ಮಾಡಿದರೆ ಕ್ಷಮಾಕ್ಕೆ ಯೋಗ್ಯದೆ, ಕಲಿತವ್ರನ್ನೂ ಕೆಟ್ಟ ವಿಚಾರ ಮಾಡಿದರೆ ವಿದ್ಯೆಗೆ ಏನರ್ಥ? ಕಲಿತ ವಿದ್ಯೆಗೇನರ್ಥ? ಕಳೆದ ವಯಸ್ಸಿಗೇನರ್ಥ? ವಯಸ್ಸು ವಿದ್ಯೆ ಹೆಚ್ಚಾದಂಗೆ, ಜೀವನಾನುಭವ ಹೆಚ್ಚಾದಂಗೆ ದುರಾಲೋಚನೆಗಳ ಪ್ರಮಾಣ ಕಡಿಮೆಯಾಗಬೇಕು. ಎಷ್ಟು ಕೆಟ್ಟ ಆಲೋಚನೆಗಳ ಪ್ರಮಾಣ ಒಳಗೆ ಕಡಿಮೆ ಆಗುತ್ತೋ ಅಷ್ಟು ಆನಂದದ ಪ್ರಮಾಣ ಹೆಚ್ಚಾಗ್ತದೆ, ಸಂತೋಷದ ಪ್ರಮಾಣ ಹೆಚ್ಚಾಗ್ತದೆ. ಅದನ್ನು ಭಾವ ಶುಚಿ ಅಂತ ಕರೀತಾರೆ. ಆಂತರಿಕ ಆಲೋಚನೆಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ದೊಡ್ಡ ತಪಸ್ಸಿದು ಈಗಿನ ದಿನಮಾನಕ್ಕೆ. ಗುಡ್ಡಕ್ಕೆ ಹೋಗಿ ದಿನಗಟ್ಟಲೆ ನಾವು ಧ್ಯಾನ ಮಾಡೋದು ದೊಡ್ಡದಲ್ಲ. ಈಗ ನಾಡಿನೊಳಗಡೆ ಇದ್ದು ಅಂತರಂಗವನ್ನು ಶುದ್ಧವಾಗಿ ಇಟ್ಕೊಳ್ಳೋದು, ಎಲ್ಲರ ಜೊತೆ ಇರೋದು, ವ್ಯವಹಾರ ಮಾಡೋದು, ಉದ್ಯೋಗ ಮಾಡೋದು, ಸಂಸಾರ ಮಾಡೋದು, ಏನೇನು ಇದೆಯೋ ನಮ್ಮ ಪಾಲಿಂದು ಎಲ್ಲ ಅನುಭವಿಸೋದು, ಒಳಗೆ ಸ್ವಚ್ಛ ಇಟ್ಕೊಳ್ಳೋದು. ಒಳಗೆ ಭಾವ ಕೆಟ್ಟಿತು, ಹೊರಗೆ ಏನು ಮಾಡಿದ್ರು ಏನು ಮೆತ್ತಿದ್ರು ಅದಕ್ಕೆ ಕಿಮ್ಮತ್ತಿಲ್ಲ. ಒಳಗೆ ಸ್ವಚ್ಛ ಇತ್ತು, ಹೊರಗೆ ಏನಿಲ್ಲ ಅಂದರೂ ಅದಕ್ಕೆ ದೊಡ್ಡ ಕಿಮ್ಮತ್ತಿದೆ. ಭಾವ ಶುದ್ಧಿ, ಭಾವ ಶುಚಿ, ಪ್ಯೂರ್ ಥಾಟ್ಸ್, ಇನ್ನರ್ ಪ್ಯೂರಿಫಿಕೇಶನ್. ಇಟ್ ಈಸ್ ಕಾಲ್ಡ್ ಆಸ್ ಇನ್ನರ್ ಪ್ಯೂರಿಫಿಕೇಶನ್. ಒಳಗೆ ಪ್ಯೂರಿಫಿಕೇಶನ್ ಮಾಡೋದು. ಮನ್ಯಾಗ ಕುಡಿಯೋ ನೀರಿಂದ ಫಿಲ್ಟರ್ ಇರ್ತದಲ್ಲ, ಫಿಲ್ಟರ್, ಆ ಫಿಲ್ಟರ್ ಒಳಗೆ ಒಂದು ಕ್ಯಾಂಡಲ್ ಅಂತ ಇರ್ತದೆ. ಯಾವಾಗಾದ್ರೂ ಒಂದು ತೆಗೆದು ನೋಡಿ, ಇದ್ದರೆ, ಬೇರೆಯವ್ರ ಮನೆಯಾಗಿನ ತೆಗೆದು ನೋಡಬೇಡ್ರಿ, ಇದ್ದರೆ ಕ್ಯಾಂಡಲ್ ಅಂತ ಇರ್ತದೆ. ಆ ಕ್ಯಾಂಡಲ್ ಹೆಂಗೆ ತಯಾರಿ ಮಾಡಿರ್ತಾರಂದರೆ, ಒಂದು ಸಣ್ಣ ಸುಮ್ಮನೆ ಒಂದು ಮುಕ್ಕಾಲು ಫೂಟ್, 1 ಫೂಟ್ ಇರ್ತದೆ. ಪೂರ್ಣ ಒಳಗೆ ಒಂದು ಕಟ್ಟಿಗೆದು ಇಲ್ದಿದ್ರೆ ಪ್ಲಾಸ್ಟಿಕ್ಕಿಂದು ಒಂದು
ಆಧಾರ ಇರ್ತದೆ. ಅದರ ಸುತ್ತ ಕಲ್ಲಿದ್ದಲಿನ ಸಣ್ಣ ಸಣ್ಣ ಪುಡಿ ತುಂಬಿರ್ತಾರೆ. ಅದರ ಸುತ್ತ ಮರಳು ಹಾಕಿರ್ತಾರೆ. ಅದರ ಸುತ್ತ ಕಲ್ಲಿದ್ದಲು ಮರಳಿನೊಳಗಡೆ ಸೋಸಿದ್ರೂ ಹೋಗಲಾರದ ಕಸ ಉಳಿಬೇಕು ಅಂಥದ್ದು ಹತ್ತಿ ದಾರ ಹಾಕಿರ್ತಾರೆ. ಅದ್ರ ಮೇಲೊಂದು ವಸ್ತ್ರ ಹಾಕಿರ್ತಾರೆ. ಅದ್ರ ಮೇಲೊಂದು ಕಟ್ಟಿರ್ತಾರೆ. ಯಾಕೆ? ನೀರಿನೊಳಗಡೆ ಇರುವಂಥ ಕಾಣಲಾರದಂಥ ಆರೋಗ್ಯಕ್ಕೆ ಹಾನಿ ಮಾಡುವಂಥ ಎಲ್ಲ ವಸ್ತು ಸೋಸಿ 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 ಹೋಗ್ಬೇಕು. ಹಾಗೆ ನಾವು ಒಂದು ಕ್ಯಾಂಡಲ್ ಇಟ್ಕೋಬೇಕು ಒಳಗಡೆ. ಏನು ಹೊರಗಿಂದ ವಿಚಾರಗಳು ಬರ್ತಾವಲ್ಲ ಅವನ್ನ ಸೋಸಿ ಸೋಸಿ ಯಾರೇನಂತಾರೆ, ಯಾರೇನು ಮಾತಾಡ್ತಾರೆ, ಯಾರೇನು ಮಾಡ್ತಾರೆ ಅಂತ ವಿಚಾರ ಮಾಡಬಾರ್ದು. ಅದನ್ನು ಮಾಡಿದೆವು ಅಂದರೆ ತಪ್ಪಿದೆವು ಅಂತ ಅರ್ಥ. ನಾವೇನು ಮಾಡಬೇಕು, ನಾವೇನು ಮಾತಾಡಬೇಕು ಅನ್ನೋದ್ರ ಮೇಲಷ್ಟೇ ಕಾಳಜಿ ಇಟ್ಕೋಬೇಕು. ಭಾವ ಶುದ್ಧಿ, ಇನ್ನರ್ ಪ್ಯೂರಿಫಿಕೇಶನ್, ಒಳಗೊಂದು ಫಿಲ್ಟರ್ ಇರಬೇಕು. ಅದು ಇದನ್ನೆಲ್ಲ ಸ್ವಚ್ಛ ಮಾಡಿ 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 ಕಸ ತಲೆಗೆ ಬರಲಾರ್ದಂಗೆ ನಮ್ಮನ್ನು ಕಾಪಾಡಬೇಕು. ಒಮ್ಮೆ ಗೌತಮ್ ಬುದ್ಧರದು ಪ್ರವಚನ ನಡೆದಿತ್ತು. ಭಾಳ ದೊಡ್ಡ ಪ್ರವಚನ ಅವ್ರದ್ದು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಯಾವಾಗಲೂ ಸಾವಿರಾರು ಜನ ಸೇರ್ತಿದ್ರು ಪ್ರವಚನ ಕೇಳೋದಕ್ಕೆ, ಅವ್ರನ್ನ ನೋಡೋದಕ್ಕೆ. ಅದೊಂದು ಯೋಗ ಭಾಗ್ಯ. ಇಂಥ ಸಂತರ ಮಹಾತ್ಮರೆಲ್ಲ ಬಂದಿದ್ದಾರಲ್ಲ, ಇವ್ರನ್ನ ನೋಡೋದು, ಅವ್ರ ಮಾತು ಕೇಳೋದು ಅದು ಒಂದು ಯೋಗ. ಎಲ್ಲರಿಗೂ ಸಿಗೋದಿಲ್ಲ, ಯಾವಾಗಲೂ ಸಿಗೋದಿಲ್ಲ. ನೆನಪಿಟ್ಕೊಳ್ಳಿ ಈ ಮಾತನ್ನು. ಒಬ್ಬ ಸಂತರನ್ನು ನೋಡೋದು, ದರ್ಶನ ಮಾಡೋದು, ಅವರಿಗೆ ವಂದನ ಮಾಡೋದು, ಅವ್ರ ಜೊತೆ ಮಾತಾಡೋದು, ಅವ್ರನ್ನ ಸ್ಪರ್ಶ ಮಾಡೋದು, ಅದು ಬದುಕಿನ ಬಹಳ ದೊಡ್ಡ ಯೋಗ. ಎಲ್ಲರಿಗೂ ಸಿಗೋದಿಲ್ಲ, ಯಾವಾಗಲೂ ಸಿಗೋದಿಲ್ಲ. ಸಿಕ್ಕವ್ರಿಗಿಂತ ಭಾಗ್ಯವಂತರು ಮತ್ತೊಬ್ರು ಯಾರೂ ಇಲ್ಲ. मराठीमध्ये आहे ना, संत आले घरी तोच. ಒಬ್ಬ ಮಹಾತ್ಮರು ಮನೆಗೆ ಬಂದರು ಅಂದ್ರೆ ಅದು ದಸರಾ ದೀಪಾವಳಿ ಅಂತ, ತಿಥಿನ ಬರಬೇಕಂತೇನಿಲ್ಲ. ಒಬ್ಬ ಸಂತರ ಮನೆಗೆ ಬಂದರು ಅಂದ್ರೆ ದೀಪಾವಳಿ. ಖಾಯಂ ಮನಸ್ಸಿನಾಗಿದ್ರೆ ಅಲ್ಲ, ಖಾಯಂ ಮನಸ್ಸಿನೊಳಗೆ ಇದ್ರಂದ್ರೆ ಖಾಯಂ ದಸರಾ, ಖಾಯಂ ದೀಪಾವಳಿ. ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಸಂತರ ದರ್ಶನ ಮಾಡಬೇಕು ಅಂತ ಹೇಳ್ಯಾರ. ಶಿವಯೋಗಿ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕೋಟಿ ತೀರ್ಥಂಚ ವಂದನಂ ಮೋಕ್ಷ ಸಾಧನಂ. ಹಂಗೆ ಗೌತಮ ಬುದ್ಧರ ಪ್ರವಚನ ಅಂದ್ರೆ ಹಿಂಗೆ ಸಾವಿರ ಗಂಟ್ಲೆ ಜನ ಎಲ್ಲ ಬಂದು ಸೇರ್ತಿದ್ರು. ಒಮ್ಮೆ ಅವ್ರ ಪ್ರವಚನ ಪ್ರಸೇನಜಿತ್ ರಾಜನ ಸಾಮ್ರಾಜ್ಯದೊಳಗೆ ನಡೆದಿತ್ತು. ಬಹಳ ದೊಡ್ಡ ರಾಜ, ಪರಾಕ್ರಮಿ. ಯಾವ್ಯಾವ ರಾಜ್ಯ ಗೆಲ್ಲಬೇಕು ಅಂತ ವಿಚಾರ ಮಾಡ್ತಾನೋ 4 ದಿನದೊಳಗಡೆ ಅವನ ಸೇನೆ ಹೋಗಿ ಆ ಸಾಮ್ರಾಜ್ಯನೆಲ್ಲ ವಶಪಡಿಸ್ಕೋತಿತ್ತು. ಅಂಥ ರಾಜ್ಯ. ಅವನಿಗೆ ಈ ಕಿವಿ ಮೇಲೆ ಈ ವಿಷಯ ಬಿತ್ತು, ಹಿಂಗೊಬ್ಬರು ಸನ್ಯಾಸಿ ಬಂದಿದ್ದಾರೆ, ಪ್ರವಚನ ಮಾಡ್ತಾರೆ, ಜನ ಅವರು ಪ್ರವಚನಕ್ಕೆ ಓಡಿ ಓಡಿ ಹೋಗ್ತಾರೆ, ಅವ್ರನ್ನ ನೋಡಿ ಬಂದರು ಅಂದ್ರೆ ಪ್ರಸನ್ನ ಇರ್ತಾರೆ, ಅವ್ರ ಮಾತು ಕೇಳಿದ್ರು ಅಂದರೆ ಇಡೀ ದಿನ ಒಳ್ಳೆ ವಾತಾವರಣದೊಳಗೆ ಇರ್ತಾರೆ. ಇದೆಲ್ಲ ರಾಜನ ಕಿವಿಗೆ ಬಿತ್ತು. ರಾಜ ಅಂದ್ಕೊಂಡ, ನಾನು ಹೋಗ್ಬೇಕು, ನಾನು ಅವ್ರನ್ನ ನೋಡಕ್ಕೆ ಹೋಗ್ಬೇಕು. ಅವನ ಜೊತೆಗಿದ್ದವ್ರು ಹೇಳಿದರು, ಗೌತಮ್ ಬುದ್ಧ ಹಂಗೆ ಸಣ್ಣ ವ್ಯಕ್ತಿ ಅಲ್ಲ, ಅವ ಯಾರಿಗೂ ಹೆಚ್ಚು ಆದ್ಯತೆ ಕೊಡೋದಿಲ್ಲ. ಅವ್ರ ಹತ್ರ ಹೋಗಬೇಕಾದ್ರೆ ಭಾಳ ಗಟ್ಟಿ ಇರಬೇಕು. ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ ಇವು ಶಬ್ದ. ಅವ್ರ ಹತ್ರ ಹೋಗಬೇಕಾದ್ರೆ ಭಾಳ ಗಟ್ಟಿ ಇರಬೇಕು, ಭಾಳ ಸತ್ವ ಇರಬೇಕು. ಸಂತರ ಹತ್ರ ಹೋಗ್ಬೇಕಾದ್ರೆ ಭಾಳ ಗಟ್ಟಿ ಇರಬೇಕು. ಶರೀರದಿಂದ ಅಲ್ಲ, ಶಕ್ತಿಯಿಂದ ಅಲ್ಲ, ಹೃದಯದಿಂದ. ಇದನ್ನೆಲ್ಲ ಕೇಳಿ ಅವ್ರ ತಲೆಯೊಳಗಡೆ, ರಾಜನ ತಲೆಯೊಳಗಡೆ ಒಂದು ವಿಚಾರ ಬಂತು. ಇಷ್ಟೆಲ್ಲ ಈ ಮಂದಿ ಹೇಳ್ತಾ ಇದ್ದಾರೆ ಅಂದರೆ ಗೌತಮ್ ಬುದ್ಧನೊಳಗೆ ಒಂದು ಏನೋ ವಿಶೇಷ ಇರಬೇಕು. ಅವ್ರು ಏನು ಬಯಸೋದಿಲ್ಲ, ಯಾವುದು ಆಸೆ ಇಲ್ಲ, ಯಾವ ಜೈಕಾರ ಮಮಕಾರ ಇಂಥವು ಏನೂ ಇಲ್ಲ ಅಂದರೆ ನೋಡೋಣ, ಒಂದು ಪರೀಕ್ಷೆ ಮಾಡೋಣ, ಅವನ್ನ ನಾನು ಸೋಲಿಸಬೇಕು ಅಂತ ವಿಚಾರ ಮಾಡಿದ ರಾಜ. ಬೆಳಿಗ್ಗೆ ಎದ್ದು ಹೋಗೋ ತಯಾರಿ ಮಾಡ್ತಿದ್ದ. ಒಂದು ಕಪಾಟಿತ್ತು. ಕಪಾಟಿನೊಳಗಡೆ ಒಂದು ವಜ್ರದ ಹರಳಿತ್ತು, ಭಾಳ ಕಿಮ್ಮತ್ತಿನ ಹರಳು.
ಆ ವಜ್ರದ ಹರಳು ಗೆಲ್ಲೋದಕ್ಕೆ 8-10 ರಾಜ್ಯಗಳನ್ನು ಸೋಲಿಸಿದ್ದ ಪ್ರಸೇನಜಿತ್ ರಾಜ. ಅದನ್ನು ತಗೊಂಡು ಹೊರಟು ನಿಂತ. ಅವನ ಹೆಂಡತಿ ಮುಂದೆ ಬಂದಳು. ಎಲ್ಲಿಗೆ ಹೊರಟೀರಿ ಅಂತ ಕೇಳಿದಳು. ಅವ ಹೇಳಿದ, ಗೌತಮ್ ಬುದ್ಧನ ಭೇಟಿ ಆಗೋದಕ್ಕೆ ಹೊಂಟಿದ್ದೀನಿ. ಮತ್ತು ಇದು ಯಾಕೆ? ಅವನು ಏನೂ ಆಸೆ ಪಡೋದಿಲ್ವಂತೆ, ಇದನ್ನು ನೋಡಿದರೆ ಓಡಿ ನನ್ನ ಹಿಂದೆ ಬರ್ತಾನೆ, ಅದಕ್ಕೆ ಅವನೂ ಆಸೆ ಪಡ್ತಾನೆ ಅಂತ ಜಗತ್ತಿಗೆ ತೋರಿಸೋದಕ್ಕೆ ಹೊರಟಿದ್ದೀನಿ ಅಂತ. ಹೆಂಡತಿ ನಕ್ಕಳು. ನೀವು ಈಗ 4 ದಿವಸದಿಂದ ಕೇಳ್ತಿದ್ದೀರಿ, ನಾನು ಸಣ್ಣವಳಿದ್ದಾಗಿಂದ ನಮ್ಮ ರಾಜ್ಯದಲ್ಲಿ ಅವ್ರದೇ ಕೀರ್ತಿ, ಅವ್ರದೇ ವಾರ್ತೆ, ನೀವೇನು ತೊಗೊಂಡು ಹೋದರೂ ಅವರು ತಗೊಳ್ಳಲ್ಲ, ನೋಡಲ್ಲ, ಮುಟ್ಟಲ್ಲ. ಇಲ್ಲ, ನಾನು ಪ್ರಯೋಗ ಮಾಡ್ತೀನಿ, ಪರೀಕ್ಷೆ ಮಾಡ್ತೀನಿ ಅಂತ ಹೊರಟ. ಹೆಂಡತಿ ಅಂದಳು, ನಾನೊಂದು ಉಪಾಯ ಕೊಡ್ತೀನಿ, ಹಂಗೆ ಮಾಡಿ. ಹೆಂಗೂ ಹೋಗ್ತಾ ಇದ್ದೀರಿ, ಹೋಗ್ರಿ, ಇನ್ನೊಂದು ಕೈ ಒಳಗಡೆ ಒಂದು ಕಮಲದ ಹೂವು ಹಿಡ್ಕೊಂಡು ಹೋಗ್ರಿ. ಹೆಂಡತಿ ಹೇಳಿದ ಮಾತು. ರಾಜ ಒಂದು ಕೈ ಒಳಗಡೆ ಕಮಲದ ಹೂವು, ಮತ್ತೊಂದು ಕೈ ಒಳಗಡೆ ವಜ್ರದ ಹರಳು ಹಿಡ್ಕೊಂಡು ಹೊರಟ. ಅದು ಒಂದು ಕಾಡು, ಸುತ್ತ ಹಚ್ಚ ಹಸಿರು, ಪಕ್ಷಿಗಳ ಕಲರವ, ತಂಪು ವಾತಾವರಣ, ನಿಶ್ಶಬ್ದ ಅಂದ್ರೆ ನಿಶ್ಶಬ್ದ, ತಪ್ಪಿ ಒಂದು ಶಬ್ದನೂ ಇಲ್ಲ. ಓಶೋ ಬರೀತಾರೆ ಪುಸ್ತಕದೊಳಗಡೆ, ಗೌತಮ ಬುದ್ಧ ಮತ್ತು ಬಿಕ್ಕುಗಳು ಬಂದಿದ್ದರಿಂದ ಪಕ್ಷಿಗಳು ಹಾಡೋದನ್ನು ನಿಲ್ಲಿಸಿದ್ವಂತೆ, ಶಬ್ದ ಆಗಬಾರ್ದಂತೆ. ಬುದ್ಧ ಮತ್ತು ಪರಂಪರೆ ಅಂತ ಒಂದು ಪುಸ್ತಕ ಇದೆ, ಅದರೊಳಗೆ ಈ ಶಬ್ದ ಬಳಸಿದಾರೆ ಅವರು. ಎಲ್ಲಿ ನಾವು ಕೂಗಿದ್ರೆ, ಚಿಲಿಪಿಲಿ ಮಾಡಿದರೆ ಬುದ್ಧ ಮಹಾತ್ಮನ ಹೃದಯಕ್ಕೆ ನೋವಾಗ್ತದಂತ ಹಾಡೋದನ್ನು ನಿಲ್ಲಿಸಿದ್ವಂತೆ. ಪ್ರಸೇನಜಿತ್ತನಿಗೆ ಆಶ್ಚರ್ಯ, ಯಾರೂ ಇಲ್ಲಲ್ಲ, 1000 ಜನ ಅಂತ ಹೇಳ್ತೀರಿ, ಕಾಡಿನೊಳಗೆ ಇಷ್ಟು ದೂರ ಬಂದರೂ ಒಂದು ಸ್ವಲ್ಪ ಶಬ್ದ ಇಲ್ಲಲ್ಲ, ನಡೀರಿ ಮುಂದಿದೆ ಅಂತ ಕರ್ಕೊಂಡು ಬರ್ತಾರೆ. ಹಿಂಗೆ 1000 ಜನ ಕೂತಿದ್ದಾರೆ, ಎತ್ತರದ ಜಗಲಿ ಮೇಲೆ ಬುದ್ಧ ಕೂತಿದ್ದಾನೆ, ನಟ್ಟ ನಡುವ ಪ್ರಸೇನಜಿತ್ ನಡ್ಕೊಂಡು ಬರ್ತಿದ್ದಾನೆ. ಪ್ರಸೇನಜಿತ್ ನೋಡಿ ಮಂದಿ ಗಾಬರಿ ಆಗಿದ್ದಾರೆ. ಯಾಕೆ? ರಾಜ, ಕೈಯೊಳಗೆ ಅಧಿಕಾರ, ಯಾರಿಗೂ ಅಂಜದವ, ಭೂಪತಿ, ಅಧಿಪತಿ, ಚಕ್ರವರ್ತಿ, ಸಾಮ್ರಾಟ್, ಸುರಾಟ್, ವಿರಾಟ್, ಎಂದೂ ಯಾರಿಗೂ ತಲೆ ಬಗ್ಗಲಾರದ ಪ್ರಸೇನಜಿತ್ ರಾಜ ಇಂದಿಲ್ಲಿಗೆ ಬಂದಾನಲ್ಲ, ಏನಾಗಬಹುದು? ಬುದ್ಧನಿಗೆ ಅಳಕಿಲ್ಲ, ಅಂಜಿಕಿಲ್ಲ, ನಕ್ಕೋತ ಕೂತಿದ್ದಾನೆ. ಸಮೀಪ 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 ರಾಜ ಬರ್ತಾನೆ. ಬುದ್ಧ ಒಂದು ಕೂದಲು ಎಳೆಯಷ್ಟು ಮುಖಭಾವದೊಳಗೆ ಬದಲಾವಣೆ ಇಲ್ಲ, ಜನರ ಹೃದಯದ ಬಡಿತ ಹೆಚ್ಚಾಗ್ತಾ ಇದೆ. ಇನ್ನೇನು ತೀರ ಸಮೀಪ ಬಂದಾಗ ಬುದ್ಧ ಪ್ರಸೇನಜಿತ್ತನಿಗೆ ಒಂದು ಮಾತಂದ. ಏಯ್, ಕೆಳಗೆ ಹಾಕ್, ಅದನ್ನು ಕೆಳಗೆ ಹಾಕ್ ಅಂದ. ಪ್ರಸೇನಜಿತ್ತನಿಗೆ ಹೆಂಡತಿ ಹೇಳಿದ್ದು ಪಟ್ ಅಂತ ನೆನಪಾಯ್ತು. ಓ, ಇವರು ವಜ್ರಕ್ಕೆ ಆಸೆ ಪಡೋದಿಲ್ಲ. ಕೈಯೊಳಗಿನ ವಜ್ರ ಕೆಳಗೆ ಎಸೆದ. ಯಾವ ವಜ್ರ ಸಂಪಾದನೆ ಮಾಡೋದಕ್ಕೆ 8-10 ರಾಜ್ಯಗಳನ್ನು ಸೋಲಿಸಿದ್ನೋ ಆ ವಜ್ರ ಮಣ್ಣಾಗ ಹಾಕಿದ. ಗೌತಮ್ ಬುದ್ಧ ಅಂದ, ಏಯ್ ಅದನ್ನು ಕೆಳಗೆ ಹಾಕ್. ಅವನಿಗೆ ಪಟ್ಟಂತ ಮತ್ತೊಂದು ತಲೆಯಾಗಿ ಬಂತು. ಹೂನು ಇವ ಬಯಸ್ಲಿಕ್ಕಿಲ್ಲ ಅಂತ ಕಮಲದ ಹೂವನ್ನು ಕೆಳಗೆ ಹಾಕಿದ. ಬುದ್ಧ ಸುಮ್ಮನಾಗಲಿಲ್ಲ, ಮತ್ತೆ ಹೇಳ್ದ, ಹೇಯ್ ಅದನ್ನು ಕೆಳಗೆ ಹಾಕ್. ಅರೆ, ಒಂದು ಕೈ ಒಳಗಿದ್ದ ವಜ್ರನೂ ಕೆಳಗೆ ಹಾಕ್ಯಾನ, ಮತ್ತೊಂದು ಕೈ ಒಳಗಿದ್ದ ಹೂನೂ ಕೆಳಗೆ ಹಾಕ್ಯಾನ. ಇನ್ನೇನು ಕೆಳಗೆ ಹಾಕಬೇಕು? ಆ ಕಡೆ ಈ ಕಡೆ ಮುಖ ಮಾಡಿ ನೋಡೋ ಕಾಲಕ್ಕೆ ಬುದ್ಧನ ಪಕ್ಕ ನಿಂತಿದ್ದ ಆನಂದ, 40 ವರ್ಷಗಳ ಕಾಲ ನಿರಂತರವಾಗಿ ಗೌತಮ ಬುದ್ಧನ ಜೊತೆ ಇದ್ದಂಥ ಏಕಮೇವ ವ್ಯಕ್ತಿ ಆನಂದ. ರಾಜ, ಸ್ವಾಮಿಗಳು ಹೇಳಿದ್ದು ಕೆಳಗೆ ಹಾಕುವಂತ ವಜ್ರ ಅಲ್ಲ, ಕಮಲ ಹೂವು ಅಲ್ಲ. ನಿನ್ನ ತಲೆಯೊಳಗೆ ನಾನೇ ದೊಡ್ಡವ ಅಂತ ಏನಿದೆಯಲ್ಲ, ಅದನ್ನು ಕೆಳಗೆ ಹಾಕಂತ ಹೇಳ್ಯಾರೋ, ಅದನ್ನು ಕೆಳಗೆ ಹಾಕಂತ ಹೇಳ್ಯಾರ. ಕೈಯಾಗ ವಜ್ರ ಇದೆಯೋ ಕಮಲ್ ಹೂವು ಇದೆಯೋ ಅಂತ ಬುದ್ಧ ಯಾವತ್ತೂ ನೋಡೋದಿಲ್ಲ. ನೋಡಿದ್ರೆ ಬುದ್ಧ ಅಲ್ಲ, ಎದ್ಯಾಗ ಏನಿದೆ ಅಂತ ಬುದ್ಧ ನೋಡ್ತಾನೆ. ಎದ್ಯಾಗ ಕಸ ಇತ್ತು ಅಂದ್ರೆ ಬುದ್ಧತ್ವಕ್ಕೆ ಆಸ್ಪದ ಇಲ್ಲ. ಬುದ್ಧ ಅಂದ್ರೆ ಜ್ಞಾನಿ, ತಿಳಿದವ, ಕೇವಲಿನ್ ನಿರ್ವಾಣ. ಬುದ್ಧ ಸಂತೋಷ ಸಂತೃಪ್ತಿ ಸಿಗಬೇಕಂದ್ರೆ ತಲೆಯಾಗಿಂದ ಭಾವ ಸ್ವಚ್ಛ ಆಗ್ಬೇಕು. ನಾನಾ ದೊಡ್ಡವ ಅಂದವ, ಜಗತ್ತಿನಾಗ ಅತಿ ಸಣ್ಣವ. ನಾ ಸಣ್ಣವ ಅಂದವ, ಜಗತ್ತಿನಾಗ ಅತಿ ದೊಡ್ಡವ. ಹೇಳಿಲ್ಲ ಬಸವಣ್ಣವರು, ಎನಗಿಂತ ಕಿರಿಯರಿಲ್ಲ,
ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಎಂಥ ಸ್ಟೇಟ್ಮೆಂಟ್ ಇದು ಬಸವಣ್ಣವ್ರದ್ದು. ಬಸವಣ್ಣವ್ರು ಎಷ್ಟು ದೊಡ್ಡವರು? ಒಂದು ರಾಜ್ಯಕ್ಕೆ ಮಂತ್ರಿ, ಲಕ್ಷಾಂತರ ಜನ ಶರಣರನ್ನ ಅನುಸರಿಸ್ಕೊಂಡು ಬಂದು ಅವ್ರ ಹಿಂದಿದ್ರು ಅಂಥವ್ರು. ಹೊತ್ತಿಗೆ ಒಳಗೆ ಸ್ವಚ್ಛ ಮಾಡಿಕೊಳ್ತಿದ್ದವ್ರು ಅಂಥ ಬಸವಣ್ಣವರು ಎನಗಿಂತ ಕಿರಿಯರಿಲ್ಲ ಅಂತಾರೆ. ಮತ್ತು ನಾವು ದೊಡ್ಡವರು ಅಂದ್ರೆ ನಡೀತದೇನು? ಇನ್ನರ್ ಪ್ಯೂರಿಫಿಕೇಶನ್. ವಿ ಹ್ಯಾವ್ ಟು ಪ್ಯೂರ್ ಅವರ್ ಸೆಲ್ಫ್. ನಾವು ಒಳಗೆ ಸ್ವಚ್ಛ ಮಾಡ್ಕೋಬೇಕು. ಇಂಥವೇನು ಸಣ್ಣ ಕಸ ಒಳಗೆ ಹೋಗಿ ಅಟಗಾಯಿಸಿದವಲ್ಲ, ಅಟಗಾಯಿಸೋದಂದ್ರೆ ತಿಳಿತೈತಲ್ಲ, ಒಳಗೆ ಹೋಗಿ ಅಟಕಾಯಿಸ್ಯಾವು. ಅವು ಅಟಕಾಯಿಸೋದಲ್ಲದೆ ಆನಂದನೂ ಅಟಕಾಯಿಸ್ಕೊಂಡು ಕುಂತಾವು. ನಾನು ಅನ್ನೋದು, ನಂದೇ ಅನ್ನೋದು, ನನ್ನಿಂದಲೇ ಅನ್ನೋದು, ಇದು ಒಂದು ಸ್ವಭಾವನೆ. ಇದು ಹೋಗೋವರೆಗೂ ಆನಂದ ಹೆಂಗೆ ಹೊರಗೆ ಬರ್ತದೆ? ಮನಿ ಮೋರಿಯೊಳಗಡೆ ನೀರು ಹಿಂದೆ ನಿಂತಿತ್ತು ಅಂದ್ರೆ ತುದಿಯಾಗ ನಿಂತಿದ್ದ ಕಸ ತೆಗಿಯೋಂಗಿಲ್ಲ. ಮನಿ ಮುಂದೆ ಮೋರಿ ಗಟರ ಇರ್ತದಲ್ಲ, ಅದಕ್ಕೊಂದು ಪೈಪ್ ಇರ್ತದಲ್ಲ, ಹಿಂದೆ ನೀರು ಒತ್ತಿ ನಿಂತಿತ್ತು ಅಂದ್ರೆ ಏನು ಮಾಡ್ತೀವಿ? ಉದ್ದೊಂದು ಕಟ್ಟಿಗೆ ತಗೋತೀವಿ, ಒಳಗೆ ಹಾಕಿ ತಿವಿಯೋದಿಲ್ಲ? ತಿವಿದಿರ ಇಲ್ಲೋ? ಒಮ್ಮೆ ಹಿಂಗೆ ತಿವಿದೆವು ಅಂದ್ರೆ ಏನೋ ಒಂದು ಸಣ್ಣದು ಅಟಗಾಯಿಸಿರ್ತದೆ, ಸಣ್ಣದು ಏನೋ ಕಸ, ಪ್ಲಾಸ್ಟಿಕ್, ಕಲ್ಲು. ಒಮ್ಮೆ ಹಿಂಗೆ ತಿವಿದೆವು ಅಂದ್ರೆ ಹಿಂದೆ ಒತ್ತಿ ನಿಂತ ನೀರೆಲ್ಲ ಹ್ಞೂ ಅನ್ನೋದ್ರಾಗ ಓಡಿ ಹೋಗೋದಿಲ್ಲ? ಹಂಗೆ ನಮ್ಮ ಎದೆಯಾಗ ಎಲ್ಲೆಲ್ಲಿ ಏನೇನು ಅಟಗಾಯಿಸೈತೆ ಅಂತ ನಾವು ತಪಾಸ್ ಮಾಡಿ ತಿಳ್ಕೋಬೇಕು. ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಈಗ ನನ್ನ ಎದೆಯಾಗ ಏನೇನು ಕಸ ಅಟಗಾಯಿಸೈತಿ ಅಂತ ನಿಮ್ಗೆ ಗೊತ್ತೈತಿ? ನಿಮ್ಮ ಎದೆಯಾಗ ಏನೇನು ಕಸ ಅಟಗಾಯಿಸೈತಿ ಅಂತ ನನಗೆ ಗೊತ್ತಾಗೋದಿಲ್ಲ. ನಂದು ನಾ ತಪಾಸ್ ಮಾಡಿ ನಾ ಸ್ವಚ್ಛ ಮಾಡ್ಕೋಬೇಕು, ನಿಂದು ನೀವು ತಪಾಸ್ ಮಾಡಿ ನೀವು ಸ್ವಚ್ಛ ಮಾಡ್ಕೋಬೇಕು. ಇದಕ್ಕೆ ಧರ್ಮ ಅಂತ ಕರೆಯೋದು. ಬೇರೆಯವ್ರದ್ದು ಸ್ವಚ್ಛ ಮಾಡಕ್ಕೆ ಹೋದಿವಿ ಅಂದ್ರೆ ಧರ್ಮ ಅಲ್ಲ. ಅದನ್ನು ಬಸವಣ್ಣವರು ನೀವು ಯಾರು ಜಗತ್ತು ತಿದ್ದಾಕ ಅಂತ ಪ್ರಶ್ನೆ ಮಾಡ್ತಾರೆ. ಎಷ್ಟು ಚಂದ ಐತೆ ನೋಡಿ ವಚನ ಬಸವಣ್ಣವ್ರದ್ದು. ನೀವು ಯಾರು? ನಿಮ್ಮ ಮನವ ಸಂತೈಸಿಕೊಳ್ಳಿ. ಫಸ್ಟ್ ರಿಪೇರ್ ದೇರ್. ನಿಮ್ಮ ತನುವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ. ಎಂದೆಂದಿಗೂ ಭಗವಂತ ಬ್ಯಾರೆಯವ್ರನ್ನ ರಿಪೇರಿ ಮಾಡೋರನ್ನ ಮೆಚ್ಚುವುದಿಲ್ಲಂತ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನೀವು ಯಾರು ಜಗತ್ತು ಜಡ್ಜ್ ಮಾಡಾಕ? ಜಡ್ಜ್ ಯುವರ್ ಸೆಲ್ಫ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಬೈ ಜಡ್ಜಿಂಗ್ ಅದರ್ಸ್. ಯು ಡೋಂಟ್ ಹ್ಯಾವ್ ಟೈಮ್ ಟು ಜಡ್ಜ್ ಯುವರ್ ಸೆಲ್ಫ್. ಅವ್ರು ಹಂಗೆ ಇವ್ರು ಹಿಂಗಂತ ಜಡ್ಜ್ಮೆಂಟ್ ಕೊಡಾಕ ಟೈಮ್ ಹಾಳು ಮಾಡ್ಕೋಬೇಡ್ರಿ. ನಿಮ್ಮ ಜಡ್ಜ್ ಮಾಡಾಕ, ನಿಮ್ಮದು ತೀರ್ಮಾನ ಮಾಡಾಕ ನಿಮ್ಮ ಹತ್ರ ಎಲ್ಲಿ ಟೈಮ್ ಇದೆ? ನಾನು ಒಳಗೆ ಬಂದಾಗ ಅಜ್ಜವ್ರು ಹೇಳ್ತಿದ್ರು, ಇಲ್ಲಿ ಕೂತಾರಲ್ಲ ಇವರು, ಜಮಖಂಡ್ಯಾಗ ಒಬ್ಬ ಹುಡುಗ, ವಾರ್ತೆ ನೋಡಿರ್ಬೇಕು ನೀವು ಅಲ್ಲ? ಹಿಂಗೆ ನಾವು ಯಾವಾಗ ಹೋಗ್ತೇವೋ ಯಾರಿಗೆ ಗೊತ್ತು. ಹೋಗೋದ್ರೊಳಗೆ ಜಡ್ಜ್ಮೆಂಟ್ ಮಾಡ್ಕೋಬೇಕು. ಅಟ್ಗಾಸಿರ್ತೈತಲ್ಲ, ಏನು ಅಟ್ಗಾಸಿರ್ತದೆ? ಕಚರ ತೆಗಿಯೋದು. ಧರ್ಮ ಅಂದ್ರೇನು? ಒಳಗಿನ ಕಚರ ಹೊರಗೆ ಹಾಕೋದು. ಪ್ರವಚನ ಅಂದ್ರೇನು? ಒಳಗಿನ ಕಚರ ಹೊರಗೆ ಹೆಂಗೆ ಹಾಕೋದಂತ ತಿಳಿಸೋದು. ಟ್ರೈನಿಂಗ್ ಸೆಂಟರ್. ಪ್ರವಚನ ಟ್ರೈನಿಂಗ್ ಸೆಂಟರ್, ಧರ್ಮ ಒಳಗಿನ ಕಸ ಹೆಂಗೆ ತೆಗಿಯೋದು ಅಂತ. ಯಾಕೆ ನಾ ಮೊದಲನ್ನೆಲ್ಲ ಮಹಾರಾಜರು ಏನಂದ್ರು? ಯಾರೂ ಬಂದೇ ಇಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಲ್ಲ ಅಂದ್ರೆ. ಅವಕ್ಕೆ ಅವಕಾಶ ಇದೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಮತ್ತೊಮ್ಮೆ ಬರಾಕ ಅವಕಾಶ ಇದೆ, ನಮಗೆ ಅವಕಾಶ ಇಲ್ಲ. ಸೊಡ್ಡಳ ಬಾಚರಸರು ಅಂತ ಒಬ್ಬ ಶರಣರಿದ್ರು ಕಲ್ಯಾಣದೊಳಗಡೆ 12ನೇ ಶತಮಾನದಲ್ಲಿ. ಬಸವಣ್ಣನವರ ಕಾಲದಲ್ಲಿ ಕಲ್ಯಾಣದ ಭಾಂಡಾರದ ಉಸ್ತುವಾರಿಕೆಯನ್ನು ಮಾಡ್ತಿದ್ರು ಅವರು. ದಾಸ್ತಾನು, ಕಾಳು ಕಡಿ ದಾಸ್ತಾನು ಇರ್ತದಲ್ಲ, ಅದ್ರ ಉಸ್ತುವಾರಿಕೆಯನ್ನು ಮಾಡ್ತಿದ್ರು. ಅವರೊಂದು ಭಾಳ ಚಂದ ವಚನ ಹೇಳಿದ್ದಾರೆ. ಅವ್ರೇನಂತಾರೆ ಗೊತ್ತೇನು? ಹಂದಿಯಾಗದೆ, ಸೊಣಗನಾಗದೆ, ಮೃಗನಾಗದೆ, ಪಕ್ಷಿಯಾಗದೆ ಚಂದವಾಯಿತ್ತು. ವಚನ ಹೆಂಗಿದೆ ನೋಡಿ. ಕುರಿಯಾಗದೆ,
ಬಳ್ಳುವಾಗದೆ ಕತ್ತೆಯಾಗದೆ ಚಂದವಾಯಿತು ಚಂದವಾಯಿತು. ಹಿಂದಣ ಜನ್ಮದ ಪರಿಯಲ್ಲಿ ಮಾನವನಾಗಿ ಹುಟ್ಟಿ ಚಂದವಾಯಿತು ಚಂದವಾಯಿತು. ಚಂದವಾದ ದೇಹ ವಿಚ್ಛಂದವಾಗದ ಮುನ್ನ ತಂದೆ ಸೊಡ್ಡಳಂಗೆ ಶರಣೆಂದು ಬದುಕಿದೆನು. ಎಂಥ ಅದ್ಭುತ ವಚನ ಇದು. ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ, ಜೀವನ ಮೌಲ್ಯಕ್ಕೆ ಇದಕ್ಕಿಂತ ಬ್ಯೂಟಿಫುಲ್ ಡೆಫಿನೇಷನ್, ಬ್ಯೂಟಿಫುಲ್ ಸಜೆಷನ್ ಮತ್ತೊಂದು ಇರಕ್ಕೆ ಶಕ್ಯ ಇಲ್ಲ. ಚಂದವಾದ ದೇಹ ವಿಚ್ಛಂದವಾಗದ ಮುನ್ನ ಅಂದರೆ ಈಗೇನದೇವಲ್ಲ, ಈಗ ಇದನ್ನು ಸುಭಾಷಿತಕಾರರು ಯಾವತ್ ಸ್ವಸ್ಥಮಿದಂ ದೇಹಂ ಯಾವನ್ ಮೃತ್ಯುಶ್ಚ ದೂರತಃ ತಾವದಾತ್ಮಹಿತಂ ಕುರ್ಯಾತ್ ಪ್ರಾಣಂತೆ ಕಿಂ ಕರಿಷ್ಯತಿ. ಹೋದ್ಮೇಲೆ ಏನು ಮಾಡವ? ಹೊತ್ತು ಹೋದ್ಮೇಲೆ, ನೀವು ಹೋದ್ಮೇಲೆ ಏನು ಮಾಡವ? ಹೋಗೋದಂತೂ ಪಕ್ಕ ಐತಲ್ಲ. ಹೊಕ್ಕಿರೋ ಇಲ್ಲೋ? ಎಲ್ಲಿಗೆ ಎಲ್ಲಿಗೆ? ಹಿಂಗೆ ಹೋಗೋದು ಬೇರೆ, ಅಂದ್ರೆ ಪ್ರವಚನ ಪ್ರಸಾದ ಮಾಡಿ ಹಿಂಗೆ ಮನೆಗೆ ಹೋಗೋದು ಬೇರೆ, ಪ್ರವಚನ ಪ್ರಸಾದ ಸಂತಿ ಮುಗಿಸಿ ಹಿಂಗೆ ಹೋಗೋದು ಬೇರೆ. ಹೊಕ್ಕಿರೇ ಇಲ್ಲೋ? ಹೊಕ್ಕೇವೇ ಇಲ್ಲೋ? ಹೊಕ್ಕೇವಿ ಅಂತ ಗೊತ್ತಿದ್ರೂ ನಾವು ಇದನ್ನು ತಿದ್ದುಕೊಳ್ಳಿಲ್ಲ, ತಿಳ್ಕೊಳ್ಳಿಲ್ಲ, ತೊಳ್ಕೊಳ್ಳಿಲ್ಲ ಅಂದ್ರೆ ಮತ್ತಿನ್ನು ಯಾವಾಗ ತೊಳ್ಕೊಳ್ಳೋದು ತಿಳ್ಕೊಳ್ಳೋದು? ಕಚರ 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 ತೆಗೆಯೋದು. ಅದಕ್ಕೊಂದು ಪೈಪ್ ಬೇಕಲ್ಲ, ಕಟ್ಟಿಗೆ ಬೇಕಲ್ಲ. ನೋಡ್ರಿ, ಬೇಕಾದ್ರೆ ಮನ್ಯಾಗ ಮೋರಿ ಅಟ್ಗಾಸದಾಗ ಕಟ್ಟಿಗೆ ಎಷ್ಟು ಎಡ್ತಾಕ್ತಾರೆ ನೋಡಿರಿ. ಹಿತ್ತಲ್ದಾಗ ಡಿಗಾ ಕಟ್ಟಿಗೆ ಇರ್ತಾವೆ, ಖರೆ ಹಿತ್ತಲ್ದಾಗಿನ ಕಟ್ಟಿಗೆ ಉಪಯೋಗ ಹತ್ತೋದಿಲ್ಲ. ಎಲ್ಲೋ ಒಂದು ಅದಕ್ಕಂತನೇ ಕಟ್ಟಿಗೆ ಬಿದ್ದಿರ್ತೈತಲ್ಲ, ಹಂಗೆ ಊರಿಗೊಂದು ಮಠ, ಹಂಗೆ 1000ಕ್ಕೊಬ್ರು ಸ್ವಾಮಿಗಳು, ಲಕ್ಷಕ್ಕೊಬ್ರು ಭಕ್ತರು, ಕೋಟಿಗೊಬ್ರು ಶರಣರು. ಯಾಕೆ? ನಮ್ಮ ಒಳಗಿನ ಕಚರ ಸ್ವಚ್ಛ ಮಾಡಕ್ಕೆ ಒಂದು ಕಟ್ಟಿಗೆ. ಒಂದು ಚಪ್ಪಾಳ್ಯಾರ ಹೊಡಲ್ಲ. ಹಂಗೆ ಕುಂತೀರಿ ನೋಡಿ ನೀವು. ಸ್ವಾಮಿಗಳಂದ್ರೆ ಹಂಗೆ ತಿಳ್ಕೊಂಡಿರಿ. ಅವ್ರಿಗೆ ಬಹುತೇಕ ನಮ್ಮ ಹಂಗೆ ಸಂಸಾರ ಮಾಡಕ್ಕೆ ಆಸಕ್ತಿ ಇರೋಕ್ಕಿಲ್ಲ ಅಥವಾ ಆಗಿರೋಕ್ಕಿಲ್ಲ, ಅದಕ್ಕೆ ಸ್ವಾಮಿಗಳಾಗ್ಯಾರ ಅಂತ ತಿಳ್ಕೊಂಡಿರಿ. ಇಂಥದ್ದೇನು 1000 ಮಾಡ್ಯಾರ ಅವ್ರು. ಆದ್ರೆ ಅವ್ರು ಯಾಕೆ ಅದಕ್ಕಾಗ್ಯಾರ ಅಂದ್ರೆ ನಮಗೆ ಒಳಗಿದ್ದಿದ್ದ ಕಚರ ತಕ್ಕೊಳ್ಳೋ ತಾಕತ್ತಿಲ್ಲ ನಮಗೆ. ಯಾಕೆ? ಮಂದಿ ನಗ್ತೈತಿ, ಮಂದಿ ನಗ್ತಾರ. ನಾ ದಡ್ಡ ಅಂತ ಗೊತ್ತಾರ, ನೀವು ಸುಮ್ಮಿರ್ತೀರಿ? ಸುಮ್ಮಿರ್ತೀರಿ? ನನ್ನೊಳಗೆ ಭಾಳ ಕಸ ಐತಿ, ನಾ ಭಾಳ ಕೆಟ್ಟಾಮದೀನಿ, ನನ್ನ ತಲೆಯಾಗ ಭಾಳ ಕೆಟ್ಟ ವಿಚಾರ ಅದಾವ ಅಂದ್ರೆ ನೀವು ಚಪ್ಪಾಳೆ ತಡ್ತೀರಿ? ಚಪ್ಪಾಳೆ ತಡ್ತೀರಿ? ನಾವು ದುಷ್ಟರು ಅಂತ ನಮಗೆ ಗೊತ್ತಾತು, ನಮಗ ನಗು ಬರ್ತೈತಿ, ಜಗತ್ತು ನಗತೈತಿ. ನಮ್ಮ ದುಷ್ಟತನಾನ ಸ್ಪಷ್ಟವಾಗಿ ತಿಳಿಸಿ ಸ್ವಚ್ಛ ಮಾಡಕ್ಕೆ ಅವರೆಲ್ಲ ಸಂತರಾಗಿರ್ತಾರೆ. ಅದಕ್ಕೆ ನಾವೆಲ್ಲರೂ ಸೇರಿ ತಡ್ರಿ ನಾವೆಲ್ಲರೂ ಸೇರಿ ಭಾವಶುಚಿ ಮಾಡ್ಕೋಬೇಕು. ಭಾವಶುಚಿ ಅಂದ್ರೇನು? ಆಂತರಿಕ ಆಲೋಚನೆಗಳನ್ನು ನಿರ್ಮಲವಾಗಿ ಇಟ್ಕೊಳ್ಳೋದು. ಕೆಟ್ಟ ವಿಚಾರ ಬರಲಿ, ಬಂದ ವಿಚಾರ ಉಳಿಬಾರ್ದು. ಒಮ್ಮೆ ಸ್ವಾಮಿ ದಯಾನಂದ ಸರಸ್ವತಿಯವ್ರನ್ನ ಒಬ್ಬರು ಪ್ರಶ್ನೆ ಮಾಡ್ತಾರೆ. ಸ್ವಾಮೀಜಿ, ಇಷ್ಟೆಲ್ಲ ಹೇಳ್ತಿರಲ್ಲ, ಯಾವಾಗೂ ನಿಮ್ಮ ತಲೆಯಾಗ ಕಾಮ ಬರಲಿಲ್ಲೇನು? ಕಾಮ ಅಂದ್ರೆ ಆಸೆ, ಬೇಕು 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 ಅನ್ನೋದು ಬರಲಿಲ್ಲೇನು? ಏನು ಆಸೆ ಬರಲಿಲ್ಲೇನು? ನಿಮ್ಮ ಹತ್ರ ಸುಳಿಲಿಲ್ಲೇನು? ಎಂಥ ಉತ್ತರ ಕೊಡ್ತಾರೆ ನೋಡ್ರಿ ದಯಾನಂದ ಸರಸ್ವತಿ. ಬಂದಿರಬಹುದು, ನನ್ನ ಕೋಣೆಯ ಬಾಗಿಲಿನ ಬಳಿ ನಿಂತಿರಬಹುದು, ಬಂದಿರಬಹುದು, ನನ್ನ ಕೋಣೆಯ ಬಾಗಿಲ ಬಳಿ ನಿಂತಿರಬಹುದು. ಆದರೆ ನಾನು ಖಾಲಿ ಇರದೇ ಇರುವುದನ್ನು ನೋಡಿ ವಾಪಸ್ ಹೋಗಿರಬಹುದು. ಏನ್ರಿ, ಏನು ಅದ್ಭುತ ಇದು! ಅಂದ್ರೆ ಏನರ್ಥ? ನಾವು ಒಳಗೆ ಸ್ವಚ್ಛ ವಿಚಾರ ಇಟ್ಕೊಂಡಿವಿ ಅಂದ್ರೆ ಕೆಟ್ಟ ವಿಚಾರ ಹೆಂಗೆ ಬರ್ತಾವೆ? ಬರಾಕ್ ಶಕ್ಯ ಇಲ್ಲ. ಎರಡನೇದೇನು? ಭಾಷೆ. ಭಾಷೆ ಅಂದ್ರೇನು? ಮಾತು. ನಾವೇನು ಮಾತಾಡ್ತೀವಲ್ಲ, ಮಾತು. ಎಷ್ಟು ವಿಚಿತ್ರ ಇದೆ ನೋಡಿ ಮಾತಿನ ಬಗ್ಗೆ. ನಾವು ಹುಟ್ಟಿ 1.5-2 ವರ್ಷಕ್ಕೆ ಮಾತಾಡೋದು ಕಲಿತೀವಿ, ಬರೋಬ್ಬರಿದೆ. ಈಗ ಸ್ವಲ್ಪ ಈಗಿನೂ ದೌಡ ಮಾತಾಡೋಕೆ ಚಾಲೂ ಮಾಡಕತ್ತೇವು. ವಾರಂಟಿ ಕಡಿಮೆ ಇರಬೇಕು, ಗೊತ್ತಿರೋದಿಲ್ಲ ಏನೇನು ಇರ್ತದಂತ. ಹಿಂದೆಲ್ಲ 2-2.5-3 ವರ್ಷಕ್ಕೆ ಮಾತಾಡಲಿಲ್ಲ ಅಂದ್ರೆ ಗುಡಿಯಾಗ ಹೋಗಿ ಉಳ್ಳಾಡಿಸಿ
ಗುಡ್ಡದ ಮ್ಯಾಗಿಂದ ಕೆಳಗೆ ಬಿಟ್ಟು ಅದು ಚಿಟ್ಟಂತ ಚೀರಿ ಬಂತು ಹಾಗೆಲ್ಲ ಈಗ 8, 9, 10, 11ಕ್ಕೆ ಮಾತಾಡಲಿಲ್ಲ ಅಂದ್ರೆ ಮೊದಲು ಡಾಕ್ಟರ್ ಹತ್ರ ಹೋಗ್ತಾರೆ. ಹಂಗಾಗ್ಬಾರ್ದು, ಒಳಗಿಂದ ಬರ್ಬೇಕದು ಮಾತು. ಅದಕ್ಕೊಂದು ವಿಜ್ಞಾನ ಇದೆ. ಇರಲಿ, 1.5-2 ವರ್ಷಕ್ಕೆ ಮಾತಾಡೋದು ಕಲಿತೀವಿ. ಆದ್ರೆ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅನ್ನೋದನ್ನು ಆಯುಷ್ಯ ಪೂರ್ತಿ ಕಳೆದ್ರೂ ನಮಗೆ ತಿಳ್ಕೊಳಕ್ಕೆ ಆಗೋದಿಲ್ಲ. ನಮಗೆ ಮಾತಾಡಕ್ಕೆ ಬರ್ತೈತಿ, ಖರೆ ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಇಷ್ಟ 4ರಾಗ ಎಲ್ಲರೂ ಮಾತಿನ ಕಿಮ್ಮತ್ತು ಕಳ್ಕೊಂಡೀವಿ. ಮಾತಾಡ್ತೀವಿ ನಾವು. ಥೋಡೆ ಮಂದಿ ಯಾರನ್ನಾರ ಮಾತಾಡೋರು ನೋಡಿದ್ರಂದ ಹಾದಿನ ಬೇರೆ ಹಿಡಿತಾರೆ. ಎಲ್ಲಿಪ್ಪ ಕಿವಿ ಕೆಡಿಸ್ಕೊಳ್ಳೋದಂತ ಅನ್ನೋದಿಲ್ಲ. ಇನ್ನು ಕೆಲವರು ಮಾತಾಡೋದು ಇಲ್ಲ. ಕೆಲವರು ಮಾತು ಹೆಚ್ಚಾಡ್ತಾರೆ, ಕೆಲವರು ಮಾತು ಕಡಿಮೆ ಆಡ್ತಾರೆ, ಕೆಲವರು ಅಪದ್ಧ ಅಂದ್ರೆ ಬ್ಯಾಡಾಗಿದ್ದು ಉಪಯೋಗ ಇಲ್ಲದ್ದು ಕೆಟ್ಟದ್ದು. ಒಂದು ಚಂದ ವಿಷಯ ಹೇಳ್ತೀನಿ ನೋಡಿ, ಎಷ್ಟು ಚಂದದೆ. ನಮ್ದೇನು ಶರೀರ ಇದೆಯಲ್ಲ, ಈ ಶರೀರದಿಂದ ಏನೇನು ಹೊರಗೆ ಹೋಗ್ತದಲ್ಲ ಎಲ್ಲ ಹೇಯ ಅದೇ, ಕ್ಲೇಶ ಅದೇ. ಹೆಸರು ಹೇಳಿದ್ರೆ ಒಂಥರ ಕಸಿವಿಸಿ ಅನ್ನಿಸ್ತದೆ. ಶರೀರದಿಂದ ಏನೇನು ಹೊರಗೆ ಹೋಗ್ತದಲ್ಲ ಅದು ಮಲ ಇರಬಹುದು, ಮೂತ್ರ ಇರಬಹುದು, ರಕ್ತ ಇರಬಹುದು, ಕೀವಿರಬಹುದು, ಬೆವರಿರ್ಬಹುದು. ಅದನ್ನು ಅಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಕಸಿವಿಸಿ ಆಗ್ತದೆ. ನಾವು ಏನು ಪ್ರಯತ್ನ ಮಾಡಿದರೂ ಅದನ್ನು ಚಲೋ ಮಾಡೋಕ್ಕಾಗೋದಿಲ್ಲ. ಆದ್ರೆ ಇದೇ ಶರೀರದಿಂದ ಹೊರಗೆ ಹೋಗುವಂಥ ಮಾತನ್ನು ಮಾತ್ರ ನಾವು ಸುಂದರ ಮಾಡಿ ಜಗತ್ತಿಗೆ ಬೆಳಕು ಆಗೋ ಹಂಗೆ ಹೊರಗೆ ಹಾಕಕ್ಕೆ ಒಂದು ಅವಕಾಶ ಇದೆ. ಸಿರ್ಫ್ ಒಂದೇ ಚಾನ್ಸ್. ನಾವೇನು ಮಾತು ಹೊರಗೆ ಹಾಕ್ತೀವಲ್ಲ, ಮಾತಾಡ್ತೀವಲ್ಲ, ನಮ್ದೇನು ಶಬ್ದ ತರಂಗ ಹೊರಗೆ ಬರ್ತೈತಲ್ಲ, ಅದನ್ನು ನಾವು ಜ್ಯೋತಿಯಾಗಿ ಜಗಕ್ಕೆ ಕೊಡಕ್ಕೆ ಒಂದು ಅವಕಾಶ ಇದೆ. ಅದಕ್ಕೆ ಗುಹೇಶ್ವರರು ಹೇಳಿದ್ದು, ಅಲ್ಲಮ ಪ್ರಭುಗಳು, ಮಾತೆಂಬುದು ಜ್ಯೋತಿರ್ಲಿಂಗ, ಸದಾಕಾಲ ಜಾಜ್ವಲ್ಯಮನ್ಯವಾಗಿರುವಂಥ ಲಿಂಗ, ಜ್ಯೋತಿರ್ಲಿಂಗ, ಜಗತ್ತಿಗೆಲ್ಲ ಆಧಾರವಾಗಿರುವಂಥ, ಜಗತ್ತನ್ನೆಲ್ಲ ಪೋಷಣೆ ಮಾಡುವಂಥ ಜ್ಯೋತಿರ್ಲಿಂಗ ಮಾತು. ಅದನ್ನು ಸರ್ವಜ್ಞ ಚಕ್ರವರ್ತಿ ಹೇಳೋದು, ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು, ಮಾತೇ ಮಾಣಿಕ್ಯ ಸರ್ವಜ್ಞ. ಎಲ್ಲ ಮಾತಿಂದ. ಪುರಂದರದಾಸರ ಪದ್ಯ ಇದೆಯಲ್ಲ, ಮಣ್ಣಿಂದ ಹಂಗ ಮಾತಿಂದ. ನೀವೆಲ್ಲ ಎದಕ್ಕೆ ಬಂದಿರಿ? ಅಜ್ಜವ್ರು ಹೇಳ್ಯಾರಂತ ಬಂದಿರಿ. ರೈಟ್ ಆರ್ ರಾಂಗ್? ಸರಿನಾ ಸುಳ್ಳು? ಅವ್ರು ಹೇಳಲಿಲ್ಲ ಅಂದ್ರೆ ಬರ್ತಿದ್ರಿ? ಅಂದ್ರೆ ನೀವು ಇಲ್ಲಿಗೆ ಬರಾಕ ಮಾತ ಕಾರಣ. ನಾವೆಲ್ಲ ಯಾಕೆ ಬಂದೀವಿ? ನಮಗೂ ಹೇಳ್ಯಾರಂತ ಬಂದಾರ. ನಮ್ಮನ್ನ ಕೂಡಿಸಿರೋದೊಂದು ಮಾತಿಗೆ ಎಷ್ಟು ಶಕ್ತಿ ಐತಿ ನೋಡ್ರಿ. ಅವು ಬರೀ ಮಾತಲ್ಲ, ಅವು ನಮ್ಮ ಶರೀರದಿಂದ ಏನು ಶಬ್ದ ಬರ್ತಾವಲ್ಲ, ಮಾತು ಅಪಾರ ಶಕ್ತಿ ಇದೆ ಅದರೊಳಗಡೆ. ಅಪಾರ ಪ್ರೇಮ ತುಂಬಬಹುದು, ಅಪಾರ ದ್ವೇಷ ತುಂಬಬಹುದು, ಅಪಾರ ವಿಷ ತುಂಬಬಹುದು. ದ್ವೇಷ ವಿಷ ತುಂಬಿನೂ ಹೊರಗೆ ಹಾಕಬಹುದು, ಪ್ರೇಮ ಕರುಣೆ ತುಂಬಿನೂ ಹೊರಗೆ ಹಾಕಬಹುದು. ಪ್ರೇಮ ಕರುಣೆ ತುಂಬಿ ಹೊರಗೆ ಹಾಕಿದೆವು ಅಂದ್ರೆ ಸ್ವರ್ಗ ನಿರ್ಮಾಣ ಆಗುತ್ತದೆ. ದ್ವೇಷ ವಿಷ ತುಂಬಿ ಹೊರಗೆ ಹಾಕಿದೀವಿ ಅಂದ್ರೆ ನಾವು ನರಕ ನಿರ್ಮಾಣ ಮಾಡ್ಕೊಂಡಂಗೆ ಆಗ್ತದೆ. ಅದಕ್ಕೆ ಮಾತೇ ಮುತ್ತು ಮಾತೇ ಮೃತ್ಯು ಅಂತಂದಾರ. ಅದಕ್ಕೆ ನಾವೇನು ಮಾತಾಡ್ತೀವಲ್ಲ, ಮಾತಾಡುವಾಗ ಹಿತವಾಗಿ ಮಿತವಾಗಿ ಮಾತಾಡಬೇಕು. ಹೆಂಗೆ ಮಾತಾಡಬೇಕು? ನೀವರಷ್ಟ ನಿಮ್ಗೇನು ಸಂಬಂಧ ಇಲ್ಲ ಅಂಬಲ್ಲಿ. ಹೆಂಗೆ ಮಾತಾಡಬೇಕು ಅಂದ್ರೆ ಎಷ್ಟು ಬೇಕಷ್ಟ, ಹೆಂಗೆ ಬೇಕು ಹಂಗೆ, ಎಷ್ಟು ಕೇಳ್ಯಾರ ಅಷ್ಟ, ಎಷ್ಟು ಬೇಕಷ್ಟ. ಒಂದು ಮಾತೈತಿ ಕನ್ನಡದಾಗ, ಬರೇ ಬ್ಯಾರೆಯವ್ರ ವಿಷಯದಾಗ ಮೂಗು ತೂರಿಸ್ತಾರಂತ. ಕೇಳಿರಿ? ಮೂಗು ತೂರಿಸೋದಂದ್ರೆ ಮೂಗು ಹೋಗಿಡೋದಂತಲ್ಲ, ಬ್ಯಾರೆಯವ್ರ ವಿಷಯದಾಗ ತಲೆ ಹಾಕೋದಂತಾರೆ. ಅಂದ್ರೆ ತಲೆ ಒಯ್ದಿಡೋದೇನು ಇಲ್ಲ, ಮಾತಾಡೋದು. ಓಶೋ ಅವ್ರು ಒಂದು ಕಡೆ ಬರೀತಾರ, ಮನುಷ್ಯನಾದವನು ತನ್ನ ಆಯುಷ್ಯದಲ್ಲಿ
ಮಾತನಾಡುವ ಒಟ್ಟು ಮಾತುಗಳನ್ನು ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ 85% ತನಗೆ ಸಂಬಂಧವಿಲ್ಲದ್ದನ್ನೇ ಮಾತನಾಡಿರುತ್ತಾನೆ. ನೋಡ್ರಿ, ಬೇಕಾದ್ರೆ ತಪಾಸ್ ಮಾಡ್ರಿ ನೀವು. ಮುಂಜಾನಿಂದ ಸಂಜೆ ಮಟ್ಟ ಏನು ಮಾತಾಡ್ತೀವಲ್ಲ ಅದ್ರಾಗ ನಮ್ದಲ್ಲದ ಹೆಚ್ಚಿರ್ತೈತಿ. ಅದಕ್ಕೆ ಮಾತು ಹೆಂಗಿರ್ಬೇಕು ಅಂದ್ರೆ ಮಿತವಾಗಿ ಹಿತವಾಗಿ ಇರ್ಬೇಕು. ಮತ್ತು ಋತ ಅಂದ್ರೆ ಸತ್ಯ ಭಾಳ ಕಷ್ಟ ಇದೆ ಇದು. ನಾನು ಬೇಕಾದ್ರೆ ಈಗ ನಿಮಗೆ ಒಂದು ಯಾವುದಾದ್ರೂ ಶಾಸ್ತ್ರ ಗ್ರಂಥ ಕೊಟ್ಟು 1 ವಾರ ಟೈಮ್ ತಗೋರಿ ಇದನ್ನು ಕಂಠಪಾಠ ಮಾಡಿರಿ ಅಂದ್ರೆ ಕಷ್ಟಪಟ್ಟು ನೀವು ಕಂಠಪಾಠ ಮಾಡ್ಬೋದು. ಒಂದು ಸ್ವಲ್ಪ ಶ್ರಮ ಹಾಕಿದ್ರೆ ಅದನ್ನು ನೀವು ಹೃದ್ಗತ ಮಾಡ್ಕೋಬಹುದು. ಆದ್ರೆ ಸತ್ಯವನ್ನೇ ಮಾತಾಡಿ ಅಂತ ನಾ ಅಂದೆ ಅಂದ್ರೆ ಅದನ್ನು ಮಾಡೋದು ಕಠಿಣ ಅದೇ. ಒಂದು ಪರೀಕ್ಷೆ ಮಾಡಲಿ ಬೇಡ? ಓಕೆ, ಇಲ್ಲಿರೋರು ಎಲ್ಲರೂ ನನ್ನೂ ಸೇರಿಸಿ ಇಂದು ಮುಂಜಾನಿಂದ ಇಲ್ಲಿವರೆಗೂ ಒಟ್ಟ ಸುಳ್ಳು ಮಾತಾಡಿಲ್ಲ ಅನ್ನೋರು ಕೈ ಎತ್ರಿ. ಚಂದಿಲ್ರಿ? ನಿಂಗೆ ಗೊತ್ತಾ ಇಲ್ಲ ಬಿಡೋ ಏನು ಮಾತಾಡಿ. ನೋಡ್ರಿ ಹೆಂಗೈತಿ ನೋಡ್ರಿ. ಅದಕ್ಕೆ ನಾ ಆಗಲ್ಲ ಹೇಳಿದ್ದ ಸೆಲ್ಫ್ ಪ್ಯೂರಿಫಿಕೇಶನ್, ಸೆಲ್ಫ್ ಟ್ರೀಟ್ಮೆಂಟ್. ಅದಕ್ಕೆ ಉಳಿದ ನಾಳೆ ವಿಚಾರ ಮಾಡೋಣ. ಸತ್ಯ ಹೆಂಗೆ ಮಾತಾಡಬೇಕು, ಸತ್ಯದ ಕಿಮ್ಮತ್ತೇನು, ಸತ್ಯ ಮಾತಾಡಿದರೆ ಜೀವನದ ಮೌಲ್ಯ ಎಷ್ಟು ಹೆಚ್ಚಾಗ್ತದೆ ಅನ್ನೋದನ್ನು ನಾಳೆ ಮಾತಾಡೋಣ. ನೆನಪಿಟ್ಕೊಳ್ರಿ, ಸಣ್ಣ ಸಣ್ಣ ಕೆಲಸಗಳನ್ನು, ಸಣ್ಣ ವಿಚಾರಗಳನ್ನು ಬಹಳ ಜಾಗರೂಕರಾಗಿ ಪಾಲನೆ ಮಾಡೋದು. ದೊಡ್ಡ ಹಡಗಿಗೆ ಸಣ್ಣ ರಂಧ್ರ ದೊಡ್ಡ ಆಘಾತ ಮಾಡ್ತದೆ. ಸಣ್ಣದೈತಿ ಬಿಡು ಅಂತ ಹಡಗು ಓಡಿಸೋರು ಉದಾಸೀನ ಮಾಡಿದ್ರು ಅಂದ್ರೆ 10 ಮೈಲ್ ಹೋಗೋದ್ರೊಳಗೆ ಹಡಗು ನೀರಾಗ ಮುಳುಗ್ತದೆ. ಹಂಗೆ ಒಳಗೆ ಒಂದು ಕೆಟ್ಟ ವಿಚಾರ, ಬಾಯಾಗ ಒಂದು ಕೆಟ್ಟ ಮಾತು, ಒಂದೇ ಕೆಟ್ಟ ವಿಚಾರ ಮಾಡೇನಲ್ಲ, ಒಂದೇ ಸುಳ್ಳು ಹೇಳೇನಲ್ಲ ಅಂತ ಅಂದೆವು ಅಂದ್ರೆ ಒಂದು ದಿನದ್ದು, ಒಂದು ವಾರದ್ದು, ಒಂದು ತಿಂಗಳದ್ದು ಆನಂದ ದೂರ ಹೋಗಿಬಿಡ್ತದೆ. ಸಿದ್ದರಾಮೇಶ್ವರ ಶರಣರು ಒಂದು ವಚನ ಬರೆದಾರ, ಭಾಳ ಸುಂದರ ವಚನ. ಮಾತು ಹೆಂಗಿರ್ಬೇಕು, ಕೆಲಸ ಹೆಂಗಿರ್ಬೇಕು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದಡೇನು ಫಲ. ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು ಕಲಂಕ ಬಿಡದಾಯಿತ್ತಯ್ಯ. ಇದು ಕಾರಣ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನನು ನೋಡ. ಹೀ ಈಸ್ ದ ಬೆಸ್ಟ್ ಪರ್ಸನ್. ಯಾರು ಚಲೋ, ಯಾರ ಮನಸ್ಸಿಗೂ ನೋವು ಮಾಡೋಂಗಿಲ್ಲ, ಯಾವಾಗೂ ಕೆಟ್ಟ ಕೆಲಸ ಮಾಡೋದಿಲ್ಲ, ಅವರು ಚಲೋ. ಹಂಗೆ ನಾವು ವಿಚಾರದಿಂದ, ಮಾತಿನಿಂದ ಉತ್ಕೃಷ್ಟವಾದ ಶ್ರೇಷ್ಠವಾದ ಕೆಲಸ ಕಾರ್ಯಗಳನ್ನು ಮಾಡೋಣ ಅನ್ನೋ ಮಾತುಗಳನ್ನ ಹೇಳ್ತಾ, ಎಷ್ಟು ಶ್ರದ್ಧೆಯಿಂದ ನೀವೆಲ್ಲ ಇಲ್ಲಿ ಸಮಾವೇಶಗೊಂಡಿದ್ದೀರಿ. ಎಷ್ಟು ತವಕ ಇದೆ ನಿಮಗೆ. ಇದು ಒಳಗಿನ ಶುದ್ಧಿಗೂ ವೈಯಕ್ತಿಕ ಜೀವನಕ್ಕೂ ಇದೇ ಶ್ರದ್ಧೆ ಇರಬೇಕು. ಭಾಳ ಸರಳ ಇದೆ ಜೀವನ ಶುದ್ಧಿ ಮಾಡ್ಕೊಳ್ಳೋದು. ಅದಕ್ಕೊಂದು ನಿರಂತರತೆ ಬೇಕು, ಅದಕ್ಕೊಂದು ಶ್ರದ್ಧೆ ಬೇಕು. ಅಜ್ಜವ್ರು ಅಂತಿದ್ರು, 1ನೇ ವರ್ಷ ಪ್ರವಚನ ಇಟ್ಟಿದ್ದೀವಿ ಅಂತ. ನಾ ಅಂತೀನಿ 10 ವರ್ಷ ಮಾಡಿದ್ರೂ ಇಷ್ಟು ಶಿಸ್ತಿರೋದಿಲ್ಲ ಒಂದೊಂದು ಊರಾಗ. ನೀವು ಶಾಣೆ ನೋಡ, ನಿಮ್ಮದು ಹೇಳೋಣ ಹೆಂಗೆ ಚಪ್ಪಾಳೆ ಬಡ್ಕೊಂಡ್ರಿ. ಇಲ್ಲ ಖರೇನ ಹೇಳಿದೆ, ನಾನು ಖರೇನ ಹೇಳಿದೆ. 10 ವರ್ಷ ಮಾಡಿದರೂ ಕೆಲವು ಕಡೆ ಶ್ರದ್ಧೆ ಇರ್ತದೆ, ಶಿಸ್ತಿರೋದಿಲ್ಲ. ಆದರೆ ಇಲ್ಲಿ ಶ್ರದ್ಧೆ ಶಿಸ್ತು ಎರಡೂ ಕೂಡಿದೆ. ಅದು ನಮ್ಮ ಜೀವನಕ್ಕೆ ಒಂದು ಆಧಾರ ಆಗಿದೆ ಅನ್ನೋ ಮಾತನ್ನು ಹೇಳ್ತಾ ಉಳಿದ ವಿಚಾರನ ನಾಳೆ ಚಿಂತನೆ ಮಾಡೋಣ. ನಮಸ್ಕಾರ.